ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ ನಾವು ಇಂದು 2024 ಸೆಪ್ಟೆಂಬರ್ 3ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ತಾವೇನಾದರೂ ಹೊಸಬರಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಏಷ್ಯನ್ ಕೆಡೆಟ್ ಜೂಡೋ ಚಾಂಪಿಯನ್ಶಿಪ್ ನಲ್ಲಿ ಯಾವ ಭಾರತೀಯ ಅಥ್ಲೀಟ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ? ಎ ಆಪ್ಷನ್ಸ್ ಹಿಮಾಂಶಿ ಟೋಕಸ್, ಬಿ ಆಪ್ಷನ್ಸ್ ತುಲಿಕಾ ಮಾನ್, ಸಿ ಆಪ್ಷನ್ಸ್ ಜಯತ್ ಚೌಧರಿ, ಡಿ ಆಪ್ಷನ್ಸ್ ಸುಶೀಲಾ ದೇವಿ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಎ ಆಪ್ಷನ್ಸ್ ಹಿಮಾಂಶಿ ಟೋಕಸ್. ಏಷ್ಯನ್ ಕೆಡೆಟ್ ಮತ್ತು ಜೂನಿಯರ್ ಜೂಡೋ ಚಾಂಪಿಯನ್ಶಿಪ್ ಗಳಲ್ಲಿ ಹಿಮಾಂಶಿ ಟೋಕಸ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಯಾವ ಪದಕವನ್ನು ಗೆದ್ದಿದ್ದಾರೆ ಅಂದ್ರೆ ಹಿಮಾಂಶಿ ಟೋಕಸ್ ಅವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಎಕ್ಸಾಮ್ ನ ದೃಷ್ಟಿಯಿಂದ ಸ್ನೇಹಿತರೆ, ಈ ಪಾಯಿಂಟ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಪಾಯಿಂಟ್ಸ್ ಆಗಿದೆ. ದಕ್ಷಿಣ ಕೊರಿಯಾದ ಮುಂಗ್ಯೋಂಗ್ ನಲ್ಲಿ ಈ ಘಟನೆ ನಡೆದಿದೆ. ಹಿಮಾಂಶಿ ಅವರು ಮಹಿಳೆಯರ 63 ಕಿಲೋಗ್ರಾಂ ತೂಕ ವಿಭಾಗದಲ್ಲಿ, ಎಷ್ಟು ಅಂದ್ರೆ 63 ಕಿಲೋಗ್ರಾಂ ತೂಕ ವಿಭಾಗದಲ್ಲಿ ಸ್ಪರ್ಧಿಸಿದರು. ಯಾರಪ್ಪ ಅಂದ್ರೆ ಹಿಮಾಂಶಿ ಟೋಕಸ್ ಅವರು. ಹಿಮಾಂಶಿ ಟೋಕಸ್ ಅವರು 19 ವರ್ಷದ ವಯಸ್ಸಿನವರಿದ್ದಾಗ ಮತ್ತು ಖೇಲೋ ಭಾರತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾರತದಿಂದ ಒಟ್ಟು 12 ಸದಸ್ಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಎಷ್ಟು ಜನ? 12 ಜನ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಜಿಲ್ಲಾ ನ್ಯಾಯಾಂಗದ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಇತ್ತೀಚೆಗೆ ಜಿಲ್ಲಾ ನ್ಯಾಯಾಂಗ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಹೈದರಾಬಾದ್, ಆಪ್ಷನ್ಸ್ ಸಿ ಚೆನ್ನೈ, ಆಪ್ಷನ್ಸ್ ಡಿ ನವದೆಹಲಿ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಡಿ ನವದೆಹಲಿ. ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಭಾರತದ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರಂದು, ಎಷ್ಟರಂದು? ಆಗಸ್ಟ್ 31ರಂದು ಮತ್ತು ಸೆಪ್ಟೆಂಬರ್ 1, 2024ರಂದು ಹೊಸ ದೆಹಲಿಯಲ್ಲಿ ಜಿಲ್ಲಾ ನ್ಯಾಯಾಂಗದ 2 ದಿನಗಳ, ಎಷ್ಟು ದಿನಗಳ? 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದೆ. ನೆಕ್ಸ್ಟ್, ಸಮ್ಮೇಳನವನ್ನು ಭಾರತದ ಮಂಟಪದಲ್ಲಿ ಉದ್ಘಾಟಿಸಲಾಯಿತು. ಎಲ್ಲಪ್ಪ ಅಂದ್ರೆ ಭಾರತ ಮಂಟಪದಲ್ಲಿ ಉದ್ಘಾಟಿಸಲಾಯಿತು. ಅಲ್ಲಿ ಅಪೆಕ್ಸ್ ನ್ಯಾಯಾಲಯದ 75 ವರ್ಷಗಳ, ಎಷ್ಟು ವರ್ಷಗಳ ಅಂದ್ರೆ 75 ವರ್ಷಗಳ ಸ್ಮರಣಾರ್ಥವಾಗಿ ನಾಣ್ಯ ಮತ್ತು ಅಂಚೆ ಚಿಟ್ಟೆಯನ್ನು ಬಿಡುಗಡೆ ಮಾಡಲಾಯಿತು. ಏನನ್ನು ಬಿಡುಗಡೆ ಮಾಡಲಾಯ್ತಪ್ಪ ಅಂದ್ರೆ ನಾಣ್ಯ ಮತ್ತು ಅಂಚೆ ಚಿಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು. ಜಿಲ್ಲಾ ನ್ಯಾಯಾಂಗದ ಅಗತ್ಯಗಳನ್ನು ಮತ್ತು ಉನ್ನತ ನ್ಯಾಯಾಲಯಗಳು ಹೇಗೆ ಉತ್ತಮವಾಗಿ ಬೆಂಬಲಿಸಬಹುದು ಎಂಬುದನ್ನು ಈ ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ 200 ಮೀಟರ್, ಎಷ್ಟಪ್ಪ ಅಂದ್ರೆ 200 ಮೀಟರ್ ಓಟದಲ್ಲಿ ಭಾರತದ ಮೊದಲ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಯಾವ ಭಾರತೀಯ ಅಥ್ಲೀಟ್ ಇತಿಹಾಸವನ್ನು ಸೃಷ್ಟಿಸಿದರು? ಆಪ್ಷನ್ಸ್ ಎ ಪಾಲಕ್ ಕೊಹ್ಲಿ, ಆಪ್ಷನ್ಸ್ ಬಿ ಏಕ್ತಾ ಭಯಾ, ಆಪ್ಷನ್ ಸಿ ಕರ್ಮೋ ಜ್ಯೋತಿ ದಲಾಲ್, ಆಪ್ಷನ್ಸ್ ಡಿ ಪ್ರೀತಿ ಪಾಲ್. ಇದಕ್ಕೆ ಸರಿಯಾದಂತ ಒಂದು ಪ್ರೀತಿ ಪಾಲ್. ಆಪ್ಷನ್ಸ್ ಡಿ ಪ್ರೀತಿ ಪಾಲ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರೀತಿ ಪಾಲ್ ಅವರು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024ರಲ್ಲಿ ಟ್ರ್ಯಾಕ್ ಮತ್ತು ಫೀಲ್ಡ್ ಇವೆಂಟ್ ಗಳಲ್ಲಿ 2 ಪ್ಯಾರಾ ಒಲಿಂಪಿಕ್ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯರಾಗಿದ್ದಾರೆ. ಯಾರಪ್ಪ ಅಂದ್ರೆ ಪ್ರೀತಿ ಪಾಲ್ ಅವರು. ಪ್ರೀತಿ ಪಾಲ್ ಅವರು ಮಹಿಳೆಯರ 200 ಮೀಟರ್ T35 ತರಗತಿಯಲ್ಲಿ 30.01 ಸೆಕೆಂಡುಗಳ ವೈಯಕ್ತಿಕ ಅತ್ಯುತ್ತಮ ಸಮಯದೊಂದಿಗೆ ಕಂಚು ಗೆದ್ದರು. ಯಾವ ಪದಕವನ್ನು ಗೆದ್ದರಪ್ಪ ಅಂದ್ರೆ ಪ್ರೀತಿ ಪಾಲ್ ಅವರು ಕಂಚಿನ ಪದಕವನ್ನು ಗೆದ್ದರು. ಇದಕ್ಕೂ ಮುನ್ನ ಇದೇ ಸ್ಪರ್ಧೆಯಲ್ಲಿ 100 ಮೀಟರ್ T35 ವಿಭಾಗದಲ್ಲಿ ಮತ್ತೊಂದು ಕಂಚಿನ ಪದಕವನ್ನು ಜಯಿಸಿದರು. ಯಾರಪ್ಪ ಅಂದ್ರೆ ಪ್ರೀತಿ ಪಾಲ್ ಅವರು. ಚೀನಾದ ಕ್ಷಿಯಾಜೌ ಮತ್ತು ಗುವೋ ಕಿಯಾನ್ ಅವರು ಕ್ರಮವಾಗಿ
ಚಿನ್ನದ ಮತ್ತು ಬೆಳ್ಳಿ ಪದಕವನ್ನು ಗೆದ್ದರು. ಆಕೆಯ ಸಾಧನೆಗಳು ಪ್ಯಾರಾ ಒಲಿಂಪಿಕ್ಸ್ ಮತ್ತು ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಮಹಿಳೆಯರಿಗೆ ಐತಿಹಾಸಿಕ ಕ್ಷಣವಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಗುಜರಾತ್ನ ಕಚ್ ಕರಾವಳಿಯಲ್ಲಿ ರೂಪುಗೊಂಡ ಚಂಡಮಾರುತದ ಹೆಸರೇನು? ಎ ಆಪ್ಷನ್ಸ್ ಗುಲಾಬಿ ಚಂಡಮಾರುತ, ಬಿ ಆಪ್ಷನ್ಸ್ ಜವಾರ್ ಚಂಡಮಾರುತ, ಸಿ ಆಪ್ಷನ್ಸ್ ಚಂಡಮಾರುತ ಅಸ್ನಾ, ಡಿ ಆಪ್ಷನ್ಸ್ ಶತರಂಗ್ ಚಂಡಮಾರುತ. ಸ್ಪರ್ಧಾ ಮಿತ್ರರೇ, ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸಿ ಚಂಡಮಾರುತ ಅಸ್ನಾ. ಆಪ್ಷನ್ ಸಿ ಚಂಡಮಾರುತ ಅಸ್ನಾ. ಅಸ್ನಾ ಚಂಡಮಾರುತವು ಗುಜರಾತ್ನ ಕಚ್ ಪ್ರದೇಶದ ಮೇಲೆ ಆಳವಾದ ಖಿನ್ನತೆಯಿಂದ ರೂಪುಗೊಂಡಿದೆ ಮತ್ತು ಅರೇಬಿಯನ್ ಸಮುದ್ರದ ಮೇಲೆ ಉಷ್ಣವಲಯದ ಚಂಡಮಾರುತವಾಗಿ ಪರಿಣಮಿಸುತ್ತದೆ. ಬೆಚ್ಚಗಿನ ಸಮುದ್ರದ ನೀರಿನ ಮೇಲೆ ರೂಪುಗೊಳ್ಳುವ ವಿಶಿಷ್ಟ ಚಂಡಮಾರುತಗಳಿಗಿಂತ ಭಿನ್ನವಾಗಿದೆ. ಅಸ್ನಾ ಚಂಡಮಾರುತವು ಗುಜರಾತ್ನಲ್ಲಿ ಭೂಮಿಯ ಮೇಲೆ ಅಭಿವೃದ್ಧಿಗೊಂಡಿದೆ. ಎಲ್ಲಪ್ಪ ಅಂದ್ರೆ ಗುಜರಾತ್ನಲ್ಲಿ ಅಸ್ನಾ ಚಂಡಮಾರುತವು ರೂಪುಗೊಂಡಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವ ರಾಜ್ಯವು ನವೆಂಬರ್ನಲ್ಲಿ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ 2024 ಆಯೋಜಿಸುತ್ತದೆ? ಆಪ್ಷನ್ ಎ ಬಿಹಾರ್, ಆಪ್ಷನ್ಸ್ ಬಿ ಹರಿಯಾಣ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ಸ್ ಡಿ ಒಡಿಶಾ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಎ ಬಿಹಾರ್. ಆಪ್ಷನ್ಸ್ ಎ ಬಿಹಾರ್. 2024ರಲ್ಲಿ ಮಹಿಳೆಯರ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಪಂದ್ಯಾವಳಿಯು ಬಿಹಾರದ ರಾಜ್ಗಿರ್ನಲ್ಲಿ ನವೆಂಬರ್ 11ರಿಂದ 20ರವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮವು ಬಿಹಾರಕ್ಕೆ ಒಂದು ಮೈಲಿಗಲ್ಲು. ಏಕೆಂದರೆ ಇದು ಹೊಸದಾಗಿ ಅಭಿವೃದ್ಧಿಪಡಿಸಲಾದ ರಾಜ್ಗಿರ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಒಂದು ಕಾರಣದಿಂದ ಬಿಹಾರ್ ರಾಜ್ಯಕ್ಕೆ ಒಂದು ಮೈಲಿಗಲ್ಲಾಗಿದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಭಾರತ, ಚೀನಾ, ಜಪಾನ್ ಮತ್ತು ಕೊರಿಯಾದ ಸೇರಿದಂತೆ ಏಷ್ಯಾದ ಅಗ್ರ ತಂಡಗಳು ಟೂರ್ನಿಯಲ್ಲಿ ಸ್ಪರ್ಧಿಸಲಿವೆ. ಯಾವ ದೇಶದಪ್ಪ ಅಂದ್ರೆ ಭಾರತ, ಚೀನಾ, ಜಪಾನ್ ಮತ್ತು ಕೊರಿಯಾ ಈ ದೇಶಗಳು ಸೇರಿದಂತೆ ಏಷ್ಯಾದ ಅಗ್ರ ತಂಡಗಳು ಟೂರ್ನಿಯಲ್ಲಿ ಸ್ಪರ್ಧಿಸಲಿವೆ. ಹಾಕಿಯನ್ನು ಉತ್ತೇಜಿಸಲು ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ಆಯೋಜಿಸಲು ಬಿಹಾರದ ಬದ್ಧತೆಯನ್ನು ಇವೆಂಟ್ ಎತ್ತಿ ತೋರಿಸುತ್ತದೆ. ಕ್ರೀಡಾಂಗಣದ ಉದ್ಘಾಟನೆ ಮತ್ತು ಸ್ಥಳೀಯ ನಾಯಕರ ಬೆಂಬಲವು ಜಾಗತಿಕ ಘಟನೆಗಳಿಂದ ಬಿಹಾರದ ಸಿದ್ಧತೆಯನ್ನು ಪ್ರದರ್ಶಿಸುತ್ತವೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೇಪಾಳದ ಯಾವ ನಗರವು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಆರೋಗ್ಯ ನಗರ ಎಂದು ಗುರುತಿಸಲ್ಪಟ್ಟಿದೆ? ಎ ಆಪ್ಷನ್ಸ್ ಭರತ್ಪುರ್, ಬಿ ಆಪ್ಷನ್ಸ್ ಬಿರತ್ನಗರ್, ಸಿ ಆಪ್ಷನ್ಸ್ ಧುಲಿಖೇಲ್, ಡಿ ಆಪ್ಷನ್ಸ್ ಧರನ್. ಸ್ಪರ್ಧಾ ಮಿತ್ರರೇ, ಇದಕ್ಕೆ ಸರಿಯಾದಂತ ಒಂದು ಸಿ ಆಪ್ಷನ್ಸ್ ಧುಲಿಖೇಲ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೇಪಾಳದ ಧುಲಿಖೇಲ್ ವಿಶ್ವ ಆರೋಗ್ಯ ಸಂಸ್ಥೆ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಆರೋಗ್ಯಕರ ನಗರ ಎಂದು ಗುರುತಿಸಲ್ಪಟ್ಟಿದೆ. ಯಾವ ನಗರ ಎಂದು? ಆರೋಗ್ಯಕರ ನಗರ ಎಂದು ಗುರುತಿಸಲ್ಪಟ್ಟಿದೆ. ದೇಶದ ಮೊದಲ ನಗರವಾಗಿದೆ. ನೇಪಾಳ ದೇಶದ ಮೊದಲ ನಗರ ಯಾವ್ದಪ್ಪ ಅಂದ್ರೆ ಧುಲಿಖೇಲ್ ಕಠ್ಮಂಡುವಿನಿಂದ ಸುಮಾರು 18 ಮೈಲುಗಳಷ್ಟು ದೂರದಲ್ಲಿರುವ ಕಾವ್ರೆ ಪಾಲಂಚೋಕ್ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆಯಲ್ಲಿದೆ ಅಂದರೆ ಕಾವ್ರೆ ಪಾಲಂಚೋಕ್ ಜಿಲ್ಲೆಯಲ್ಲಿದೆ. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಆಗಸ್ಟ್ 2024ರಲ್ಲಿ ಘೋಷಣೆ ಮಾಡುವ ಮೊದಲ 2 ವರ್ಷಗಳ ಕಾಲ ಧುಲಿಖೇಲ್ ಅನ್ನು ಮೇಲ್ವಿಚಾರಣೆ ಮಾಡಿತ್ತು. WHO ಯ ನಿರ್ಧಾರವು ಪರಿಸರ ಸುಧಾರಣೆಗಳು, ಪ್ರಾಥಮಿಕ ಆರೋಗ್ಯ
ರಕ್ಷಣೆಯಲ್ಲಿನ ಪ್ರಗತಿ ಮತ್ತು ಬಡ ನಾಗರಿಕರಿಗೆ ಆರೋಗ್ಯದ ಪ್ರವೇಶದಂತಹ ಅಂಶಗಳನ್ನು ಆಧರಿಸಿದೆ. ಧುಲಿಖೇಲ್ ಅನ್ನು ಏಷ್ಯಾದ 2ನೇ ಆರೋಗ್ಯಕರ ನಗರ ಎಂದು ಹೆಸರಿಸಲಾಗಿದೆ. ಏಷ್ಯಾದ ಎಷ್ಟನೇ ಆರೋಗ್ಯಕರ ನಗರ ಎಂದು ಧುಲಿಖೇಲ್ ಅನ್ನು ಹೆಸರಿಸಲಾಗಿದೆ ಎಂದರೆ 2ನೇ ನಗರ ಎಂದು ಹೆಸರಿಸಲಾಗಿದೆ. ಯಾವುದಕ್ಕಪ್ಪ ಅಂದ್ರೆ ಧುಲಿಖೇಲ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾರತ ಸರ್ಕಾರದ ಹೊಸ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಎ ಆಪ್ಷನ್ಸ್ ಅಶೋಕ್ ಬ್ಯಾನರ್ಜಿ, ಬಿ ಆಪ್ಷನ್ಸ್ ಟಿ.ವಿ. ಸೋಮನಾಥನ್, ಸಿ ಆಪ್ಷನ್ಸ್ ಎಸ್.ಸಿ. ಮಜುಮ್ದಾರ್, ಡಿ ಆಪ್ಷನ್ಸ್ ರಿಂಕು ದುಂಗಾ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ಸ್ ಬಿ ಆಪ್ಷನ್ಸ್ ಟಿ.ವಿ. ಸೋಮನಾಥನ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಟಿ.ವಿ. ಸೋಮನಾಥನ್ ಅವರನ್ನು ಭಾರತದ 33ನೇ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಎಷ್ಟನೇಪ್ಪ ಅಂದ್ರೆ 33ನೇ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ನೇಮಕವನ್ನು ಮಾಡಲಾಗಿದೆ. ಯಾರಿಗಪ್ಪ ಅಂದ್ರೆ ಟಿ.ವಿ. ಸೋಮನಾಥನ್ ಅವರನ್ನು. ಅವರು ಆಗಸ್ಟ್ 2019ರಿಂದ ಸುದೀರ್ಘ ಸೇವೆ ಸಲ್ಲಿಸಿದ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಜೀವ್ ಗೌಬಾ ಅವರ ಉತ್ತರಾಧಿಕಾರಿಯಾದರು. 1982ರ ಬ್ಯಾಚ್ ಐಎಎಸ್ ಅಧಿಕಾರಿ ರಾಜೀವ್ ಗೌಬಾ ಅವರು ಆಗಸ್ಟ್ 2024ರವರೆಗೆ 3 ವರ್ಷಗಳ ವಿಸ್ತರಣೆಗಳನ್ನು ಪಡೆದರು. ಯಾರಪ್ಪ ಅಂದ್ರೆ ರಾಜೀವ್ ಗೌಬಾ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.